ಸರ್ ನಮಸ್ಕಾರ. ಹಾ ಬಾ. ಸರ್ ಇದು ತೋಳ್ರಿ, ಇದು ಹೆಡ್ಲೈನ್ ತಿದ್ದಿಸ್ಕೊಡ್ಬೇಕಂತ ಸರ್. ಅದು ಗ್ರಾಮೀಣ ಸುದ್ದಿ ಇದೆ. ಹೌದ್ ಸರ್, ಅದು ಹೆಡ್ಲೈನ್ ಏನ ಇದು ಪ್ರೂಫ್ ಇದು ಮಾಡಾರಲ್ಲ ಅಂತ್ರಿ, ಅದಕ್ಕ ನೀವು ಒಂದಿಷ್ಟು ಅದನ್ನ ತಿದ್ದಿಸ್ಕೊಡ್ಬೇಕಂತ್ರಿ. ಅದಕ್ಕೆ ಭಾಸ್ಕರ್ ಸರ್ ಇದ್ರಲ್ಲಪ್ಪ. ಸರ್ ಅವರೇ ಕಳ್ಸಿದ್ರು, ಭಾಸ್ಕರ್ ಸರ ಕಳ್ಸ್ಯಾರ. ಹೌದಾ? ಹಾ ಸರ್. ತಾಯಿಲ್ ನೋಡ್ತೀನಿ. ಯಾರಪ್ಪ ಇದೆಲ್ಲ ಬರ್ದವ್ರು? ನಾನ ಸರ. ನಾನ ರೀ. ನೀನ? ಹ್ಞೂ ಸರ್. ಸರಿ 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 ಸರಿ. ಯಾವಾಗ ನಿನ್ನ ಸಾಲಿ ಕಲ್ಸ್ಯಾನವ? ಯಾಕ್ರಿ ಸರ? ನಮ್ಮಪ್ಪ ಕಲ್ಸ್ಯಾನ್ರಿ. ಹಾ ನಿನ್ನ ಯಾಕ್ರಿ ಏನತ್ರಿ ಸರ್? ಹಿಂಗ ಬರ್ದ್ರ ಏನ್ ಅರ್ಥ? ಓದೋರ್ ಏನ್ ತಿಳ್ಕೊಂತಾರ? ಗುದ್ದಲಿ ಪೂಜೆ ಅದ. ಗುದ್ದಲಿ ಪೂಜೆ ಹೋಗಿ ಗುದದಲ್ಲಿ ಪೂಜೆ ಆಗೈತಿ, ಹೇಳ್ತಾ? ಹೌದ್ರಿ ಸರ. ಹಾ ಏನ್ ತಪ್ಪ ಬರಿತಿರಪ್ಪ ಮರ. ಛಾ ನಿಮ್ಮ ಗುದ್ದಲಿ ಅಂತ ತಿದ್ದುಕೋ ಇದನ್ನ. ಏನ ಗುದ್ದಲಿ? ಹಾ ತಿದ್ಕೊಂಡ್ಬಿಡ ತೀರ್ಥ. ಹೌದ್ರಿ ಸರ. ಮತ್ತ ಇನ್ನೊಂದ್ ನೋಡ್ರಿ ಸರ. ಹಾ ಇದು ಒಂದ್ ತಪ್ಪ ಬರ್ದಿರಲ್ಲ. ಏನ DCC ಬ್ಯಾಂಕಿನಿಂದ ಮಹಿಳಾ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಅಂತ ಬರ್ದಿರಲ್ಲ. ಸಾಲಲ್ಲಿ ಹೋದ ಸಾಲ ಸೌಲಭ್ಯ. ಹೌದೇನ್ರಿ ಸರ್? ಸಾಲ ಹೋಗಿ ಸಾಲ ಸೌಲಭ್ಯ. ಯಾರ ಬ್ಯಾಂಕಿನಿಂದ ಸಾಲ ತಗೊಂಡ್ರೆ ಸಾಯ್ತಾನೆ ನೀನ? ಏನ ಹುಚ್ಚೊಳೆ ಮಗನ, ಸಾಲಲ್ಲದ ಸಾಲ. ಹಾ ಏನಾರ ಬಂದ್ಬಿಡ್ತೀರಿ. ಛ ಛ ಛ ಛ ಛ. ನೋಡಿಲೆ ಇದೇನಿದೆ ಹೆಡ್ಲೈನ್? ಯಾರು ಹೆಡ್ಲೈನ್ ಹಾಕಿದಾರೆ? ಎಲ್ಲ ನಾನು ಹಾಕಿದಂತ ಒಳ್ಳೆ ಹೆಮ್ಮೆಯಿಂದ ಹೇಳ್ತಿ ಖರೀ ನೀನು. ಇದೇನ? ಇಂದು ಬೆಳಿಗ್ಗೆ ಚಿತ್ರನಟಿ ಮೀನಾ ಅವರು ಖಾಸಗಿ ಪಾತ್ರೆಯಲ್ಲಿ 2 ಮಗುವಿಗೆ ಜನ್ಮ ನೀಡಿದರು. ಪಾತ್ರೆ ಅನ್ನೋದು ಆಸ್ಪತ್ರೆ. ನೋಡಂಗಿಲ್ಲ ಮಾಡಂಗಿಲ್ಲ. ಪಾತ್ರೆ ಆಗ್ಬಾರ್ದದು, ಆಸ್ಪತ್ರೆ. ತಿದ್ಕೋಬೇಕದನ್ನ. ಹಿಂಗ ಓದಿದ್ರೆ ಹೆಂಗಪ್ಪ ಜನ ಏನ್ ತಿಳ್ಕೊಂಡವ್ರು ಏನ್ತಾನ? ಪೇಪರ್ 4 ಜನ ಓದೋರು ಸರಿಯಾಗಿ ಬರಿಬೇಕ. ಬಂದ್ಬಿಡ್ತೀರಿ ತೀರ್ಥ. ಇದೊಂದು ಪ್ರೂಫ್ ನೋಡಿ ಸರ್. ಹಾ ಇದು ಒಂದು ಪ್ರೂಫ್ ನೋಡಿ ಸರ್. ಹಾ ನೋಡ್ತೀನಿ ಇದಾದ್ಮೇಲೆ ನೋಡ್ತೀನಿ. 10ನೇ ಮಟ್ಟ ಅಷ್ಟ ರೀ. ನಮ್ಮ ಅಪ್ಪಾರ ನಮ್ಮೂರಾಗ ಪೇಪರ್ ಏಜೆನ್ಸಿ ಮಾಡ್ತಿದ್ರ, ನಡೆಸ್ತದ. ಅವರು ನಾನೆಲ್ಲ ಪೇಪರ್ ಹಂಚಿಗೆ ಅಂತ ಬರ್ತಿದ್ರಿ. ಅವ್ರು ತೀರ್ ಹೋಗ್ಬಿಟ್ರಿ. ಅವ್ರು ತೀರ್ ಹೋದ್ಮ್ಯಾಗ ಎಲ್ಲಾ ಕೆಲ್ಸ ಎಲ್ಲ ಈ ನಮ್ಮ ಅಪ್ಪಾರ ತಗೊಂಡದ್ ಏಜೆನ್ಸಿ ನಿಂತ ಹೋದ್ರೆ, ಹಂಗಾಗಿ ಕೆಲ್ಸ ಎಲ್ಲ ಖಾಲಿ ಇದ್ರಿ. ಅದಲ್ದನ ಸಣ್ಣ ಪುಟ್ಟ ಸುದ್ದಿನೆಲ್ಲ ನಾನ ಬರ್ದ ಪೇಪರಿಗೆ ಕಳಿಸ್ತಿದ್ರಿ. ಇಲ್ಲಿ ಪೇಪರ್ ಆಫೀಸ್ನಾಗ ಗುಂಡಪ್ಪರ ಪರಿಚಯ ಇದ್ರಿ. ಒಂದ್ ಕೆಲ್ಸ ಇದ್ರು ನೋಡ್ರಿ ಅಂತ ಹೇಳಿದ್ರಿ ನಾನು. ಅವಾಗ ಇಲ್ಲಿ ಪೇಪರ್ ಸುದ್ದಿ ಮಾಡೋದು, ಸುದ್ದಿ ಬರೆಯೋದು ಒಂದ್ ಕೆಲ್ಸ ಕೊಡ್ಸಿದ್ರಿ. ಅದ್ರ ಮೇಲೆ ಇಲ್ಲೇ ಕೆಲಸ ಮಾಡ್ಕೊಂತ ಅದರಿ ಸರ್. ಹಂಗೇನ್ರ ತಪ್ಪಾಗಿದ್ರ ದಯಮಾಡಿ ಹೊಟ್ಟೆಗೆ ಹಾಕ್ಯಾರ್ರಿ. ಯಾವ್ದಂತ ಹೊಟ್ಟೆ ಹಾಕೊಳ್ಳೋದು? ಎಲ್ಲಾ ತಪ್ಪಿದ್ರ ಹೆಂಗ ಆಗ್ತಾ ಹೋಗಿ ಅನರ್ಥ ಆಗ್ತದ. ಏನ್ ಬರ್ದ್ರಿ ಏನ್ತಾನ? ಅಪಘಾತದಲ್ಲಿ ಗಾಯಗೊಂಡ ಶಾಸಕರ ಮೂಗಿಗೆ 9 ಹೋಳಿಗೆಗಳನ್ನು ಹಾಕಲಾಗಿದೆ. ಹೋಳಿಗೆಲ್ಲದು ಹೊಲಿಗೆಗಳನ್ನು ಸರ್. ಅದು ಕಂಪ್ಯೂಟರ್ನಾಗ್ರಿ ಶಿಫ್ಟ್ ಹಿಡಿದು ಹೊಡಿಲಾರ್ದಕ್ಕ ಹಂಗಾಗಿರ್ಬೇಕ್ರಿ ಸರ್. ಅದ ಆಯ್ತ್ರಿ. ಏನು ಹೋಳಿಗೆ ಹೊಲಿಗೆ ಚ ಹಿಂಗೆಲ್ಲ ತಪ್ಪು ಬರ್ತೀರಪ್ಪ ನೀವು ಏನ್ತಾನ? ಹೋಳಿಗೆ ಅಂದ್ರೆ ಏನಂದ್ರ ಅರ್ಥ? ತಿನ್ನೋದಾಕತಿ. ಹೊಲಿಗೆ ಅಂದ್ರ ಹಾಕೋದು. ಸರಿ, ಇನ್ನೊಮ್ಮೆ ಹಿಂಗೆಲ್ಲ ತಪ್ಪು ಮಾಡ್ಬೇಡ್ರಿ. ಇಲ್ಲ ಸರ್. ಲೇ ತಮ್ಮ, ಇಲ್ಲೂ ಒಂದ್ ತಪ್ಪು ಬರ್ದಿಯಲ್ಲೋ. ಲಕ್ಷ ವಹಿಸ್ಬೇಕಲ್ಲೇ ಅಪ್ಪ. ನೋಡಿಲ್ಲ ಏನ? ಕರತಾಡನ ಬರಿಬೇಕು. ಕರತಾಡನ ಅಂದ್ರೆ ಚಪ್ಪಾಳಿ ಹೊಡೆಯೋದು. ನೀ ಬಂದು ಕೆರತಾಡನ ಬರ್ದಿರಿ. ಕೆರತಾಡನ ಅಂದ್ರೆ ಚಪ್ಪಲಿ ತಗೊಂಡು ಹೊಡೆದಾಡಿದ್ರು ಅನ್ನಂಗ ಆಕತಿ. ಏನ್ ಬರೀತೀರಿ ಏನ್ತಾನ? ಹೋಗ ತಿದ್ದಿನಿ ಶಣೆದಿ. ಇವೆಲ್ಲ ಏಜೆನ್ಸಿ ಕಮ್ ರಿಪೋರ್ಟರ್ ಬಂದ್ರೆ ಹಣೆ ಮಾರಿ ಹೆಂಗಾಗದು? ನಡಿ. ಇನ್ನೊಮ್ಮೆ ಹಿಂಗಾದಂಗ ಶಣೆದು ಯಾರ ತೊಗೊಂಡ್ಬಿಡ್ತಾರೆ ಮಾಡ್ಬಿಡ್ತಾರೆ ತೀರ್ಥ. ಹೋಗ್.